ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿದೆ ಈ ಕಾಲದಲ್ಲಿ ಯಾವುದೇ ಗಿಡವೂ ಕೂಡ ಹೆಚ್ಚು ಹೂವನ್ನು ಬಿಡಲ್ಲ ಅಂಥೇಳಿ. ದಾಸವಾಳ ಗಿಡಗಳಲ್ಲಿ ಕೂಡ ಹೆಚ್ಚು ಹೂವು ಇರುವುದಿಲ್ಲ. ಆದರೆ ಇನ್ನೊಂದು ತಿಂಗಳಷ್ಟರಲ್ಲಿ ಅಂದರೆ ಇನ್ನೊಂದು 20 ದಿನ, ಫೆಬ್ರವರಿ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ಲ ಗಿಡಗಳಲ್ಲಿಯೂ ಹೂವು, ಮೊಗ್ಗು, ಚಿಗುರು ಅಂತೆಲ್ಲ ಆರಂಭಗೊಳ್ಳುತ್ತೆ. ಹಾಗೆ ಆರಂಭವಾಗುವ ಹೊತ್ತಿಗೆ ನಾವು ಗಿಡಗಳನ್ನು ಅನೇಕ ರೀತಿಯಲ್ಲಿ ಆರೈಕೆಯನ್ನು ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹೇಗೆಲ್ಲ ಆರೈಕೆ ಮಾಡಿ ಇಟ್ಕೊಳ್ಬೇಕು ಅಂತ ನೋಡೋಣ. ನಾನಿವತ್ತು ಗಿಡಗಳಿಗೆ ನೀರಿನ ಜೊತೆ ಏನೆಲ್ಲ ಅಂಶಗಳನ್ನು ಸೇರಿಸಿ ಕೊಡ್ತೇನೆ ಅಂತ ನೋಡಿ. ಹೀಗೆ ಸೇರಿಸಿ ಕೊಡೋದ್ರಿಂದ ನಮ್ಮ ಗಿಡಗಳಲ್ಲಿ ಬರುವಂತಹ ಒಳ್ಳೆಯ ಚಿಗುರುಗಳಾಗಿರ್ಬೋದು, ಗಿಡದಲ್ಲಿ ಬರುವಂತಹ ಮೊಗ್ಗುಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಎಲ್ಲವೂ ಈ ರೀತಿ ತುಂಬ ಚೆನ್ನಾಗಿ ಬರೋದಕ್ಕೆ ಆರಂಭ ಆಗ್ತವೆ. ನಾವು ಹೂ ಬಿಡ್ತಿಲ್ಲ ಗಿಡ ಅಂಥೇಳಿ ಈಗ ಆರೈಕೆಯನ್ನು ನಿಲ್ಲಿಸಬಾರ್ದು. ಈಗ ಆರೈಕೆಯನ್ನು ಮಾಡಿ ಇಟ್ಕೊಂಡ್ರೇ ಇನ್ನು 20 ದಿನಗಳಲ್ಲಿ ನಮಗೆ ಫೆಬ್ರವರಿ ಸ್ಟಾರ್ಟ್ ಆದರೆ ಗಿಡಗಳಲ್ಲಿ ಹೂವು, ಮೊಗ್ಗು ಎಲ್ಲವೂ ಆರಂಭಗೊಳ್ತವೆ. ಹಾಗೆ ಆರಂಭಗೊಳ್ಳೋದಕ್ಕಿಂತ ಮೊದಲು ನಾವು ಇನ್ನೂ 20 ದಿನ ಟೈಮ್ ಇರೋದ್ರಿಂದ ಈಗಿಂದನೇ ಗಿಡಗಳಿಗೆ ಅನೇಕ ರೀತಿಯ ಬೇಕಾದಂಥ ಪೋಷಕಾಂಶಗಳನ್ನು ನಾವು ಒದಗಿಸಿ ಇಟ್ಕೊಳ್ಳೋದು ಒಳ್ಳೆಯದು. ನಾವು ಏನೇ ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಟ್ಟರೂ ಕೂಡ ಅವೆಲ್ಲ ಕೆಲಸ ಮಾಡೋದಕ್ಕೆ ಸುಮಾರು ಒಂದು 20 ದಿನವನ್ನು ತಗೊಳ್ಳುತ್ತೆ. ಹಾಗಾಗಿ ನಾನಿವತ್ತು ಗಿಡಗಳಿಗೆ ಏನೆಲ್ಲ ಪೋಷಕಾಂಶಗಳನ್ನು ನೀರಿನ ಜೊತೆ ಸೇರಿಸಿ ಕೊಡ್ತಾಯಿದ್ದೀನಿ ಅಂಥೇಳಿ ನೋಡೋಣ ಬನ್ನಿ. ಹಾಗೆ ನಾವು ನಮ್ಮ ಮನೆಯಲ್ಲಿ ಪೂಜೆಗಳಿಗೆ ಬಳಸಿ ಬಂದಂತಹ ಹೂವುಗಳನ್ನು ಕೂಡ ನಾವು ಈ ರೀತಿ ನೀರಿನಲ್ಲಿ ನೆನೆಸಿ ನೋಡಿ, ನೀರಿನ ಬಣ್ಣವೇ ಕೂಡ ಬದಲಾಯಿತು. ಇದನ್ನು ಕೂಡ ನಾವು ನೀರಿನಲ್ಲಿ ಸೇರಿಸಿ ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಕೊಡ್ಬೋದು. ಇದನ್ನು ನಾನು ನಿನ್ನೆ ಪೂಜೆ ಮಾಡಿ ಬಂದಂತಹ ಹೂವು, ಇದನ್ನು ನಾನು ನೆನೆಸಿದ್ದೀನಿ. ಹಾಗೆ ದಾಸವಾಳ ಹೂಗಳಲ್ಲಿ ಎಷ್ಟೆಲ್ಲ ಪ್ರೋಟೀನ್, ವಿಟಮಿನ್ಸ್ ಇದೆ, ಮಹಿಳೆಯರಿಗೆ ಅದು ಎಷ್ಟು ಯೂಸ್ ಆಗುತ್ತೆ ಅಂತೆಲ್ಲ ಸಾಮಾನ್ಯ ಹೆಚ್ಚು ಜನಕ್ಕೆ ಗೊತ್ತಿರುತ್ತೆ. ತುಂಬ ಬೆನಿಫಿಟ್ ಇರೋವಂಥದ್ದು ಹೂಗಳಲ್ಲಿಯೂ ಕೂಡ ನಾವು ನೋಡ್ಬೋದು. ಹಾಗಾಗಿ ಈ ಥರ ಹೂಗಳು ನಿಮ್ಮ ಮನೆಯಲ್ಲಿ ಬಂದಾಗ ಇವನ್ನು ಕೂಡ ಬೀಸಾಕ್ತೇನೆ ನಾವು ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಕೊಡಬಹುದು. ಈ ನೀರಿನ ಜೊತೆ ಇನ್ನೊಂದು ಸ್ವಲ್ಪ ನಾನು ಬಿಳಿ ನೀರನ್ನು ಸೇರಿಸಿ ನಾನು ಫರ್ಟಿಲೈಸರ್ ಆಗಿ ಗಿಡಗಳಿಗೆ ಕೊಡ್ತಾಯಿದ್ದೀನಿ. ಹೀಗೆ ಕೊಡೋದ್ರಿಂದ ಶೋ ಪ್ಲ್ಯಾಂಟ್ಸ್ ಆಗಿರ್ಬೋದು ಅಥವಾ ನಮ್ಮ ದಾಸವಾಳ, ಗಣಿಗ್ಲೆ ಯಾವುದೇ ಗಿಡ ಆಗಿರಲಿ ಎಲ್ಲದಕ್ಕೂ ನಾವು ಒಳ್ಳೆ ಪೋಷಕಾಂಶಗಳನ್ನು ಒದಗಿಸ್ದಂಗಾಗುತ್ತೆ. ನೋಡಿ, ನಾವು ಬಂದಂಥ ಹೂಗಳನ್ನು ಪಾಟ್ ಮೇಲೇ ಈಗೂ ಕೂಡ ಹಾಕ್ತೇನೆ. ಒಂದೊಂದು ಸಾರಿ ನಾವು ದಿನ ಅನ್ನ ಮಾಡೋದಕ್ಕೆ ಅಂಥೇಳಿ ಅಕ್ಕಿಯನ್ನು ಬಳಸ್ತಾ ಇರ್ತೇವೆ. ಆ ರೀತಿ ಬಳಸುವಾಗ ಅಕ್ಕಿಯನ್ನು ಈ ರೀತಿ ತೊಳಿತೀವಲ್ವಾ, ಈ ನೀರನ್ನು ಕೂಡ ನಾವು ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಬಳಸ್ಬೋದು. ಅಕ್ಕಿಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಹಾಗೆ ಗಿಡಗಳಿಗೆ ಬೇಕಾದಂತಹ ನ್ಯೂಟ್ರಿಷನ್ಸ್ ಕೂಡ ಇರೋದರಿಂದ ಇದನ್ನು ನಾವು ಗಿಡಗಳಿಗೆ ಆರಾಮಾಗಿ ಬಳಸ್ಬೋದು. ಯಾರು ವೇಸ್ಟ್ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಅಕ್ಕಿ ತೊಳೆದ ನೀರು 1 ಗಿಡ ಇರಲಿ, 2 ಗಿಡ ಇರಲಿ, ಎಲ್ಲ ಗಿಡಗಳಿಗೂ ಬಳಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಗಿಡ ಎಷ್ಟಿದೆ ಅನ್ನೋದು ಲೆಕ್ಕ ಅಲ್ಲ, ಅಕ್ಕಿ ತೊಳೆದ ನೀರು ಎಷ್ಟು ಬಂತು ಅನ್ನೋದು ಮುಖ್ಯ ಅಲ್ಲ, ಬಟ್ ನೀವು ಬಳಸೋದು ಇಂಪಾರ್ಟೆಂಟ್ ಆಗಿರುತ್ತೆ ಗಿಡಗಳಿಗೆ. ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ವಿಟಮಿನ್ ಬಿ ಇದೆ, ಐರನ್ ಇದೆ, ಕ್ಯಾಲ್ಶಿಯಮ್ ಇದೆ. ಹಾಗೆ ನಮ್ಮ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಇರುವುದರಿಂದ ನಮ್ಮ ಮನೆಯಲ್ಲಿ ಊಟಕ್ಕೆ ಅಕ್ಕಿಯನ್ನು ತೊಳೆದ ನಂತರ ಅದನ್ನು ಬೀಸಾಕದೆ ಆ ನೀರನ್ನು ಕೂಡ ನಾವು ಗಿಡಗಳಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ನಾವು ಗಿಡಗಳಿಗೆ ಕೊಡಬಹುದು. ಹಾಗೆ ಬಂದಂತಹ ಅರ್ಧ ಲೀಟ್ರ್ ಅಕ್ಕಿ ತೊಳೆದ ನೀರಿಗೆ ನಾನು ಇನ್ನೊಂದು ಅರ್ಧ ಲೀಟ್ರಷ್ಟು ಬಿಳಿ ನೀರನ್ನು ಸೇರಿಸಿ ನಾನು ಗಿಡಗಳಿಗೆ ಕೊಡ್ತಾಯಿದ್ದೀನಿ. ಗಿಡಗಳಲ್ಲಿ ನಾವು ಅತ್ಯುತ್ತಮವಾದಂಥ ಹೂಗಳನ್ನ ನೋಡಬೇಕು. ಗಿಡಗಳು ಯಾವಾಗಲೂ ಆರೋಗ್ಯವಾಗಿರಬೇಕು ಅಂದರೆ ನಾವು ಒಳ್ಳೆ ಫರ್ಟಿಲೈಸರ್ಗಳನ್ನ ಬಳಸಬೇಕು. ಆದರೆ ನಮ್ಮ ಮನೆಯಲ್ಲೇ ₹1 ಖರ್ಚಿಲ್ಲದೆ ಸಿಗೋಂತಹ, ದಿನನಿತ್ಯ ಸಿಗೋಂತಹ ಈ ರೀತಿಯ ವಸ್ತುಗಳನ್ನು ಬಳಸಿ ನಾವು ಫರ್ಟಿಲೈಸರ್ ಆಗಿ ಗಿಡಗಳಿಗೆ ಕೊಡಬಹುದು. ಕಸದಿಂದ ರಸ ಅಂತಾರಲ್ಲ, ಹಂಗೆ ಬಿಸಾಕೋದ್ರಿಂದನೂ ಕೂಡ ನಾವು ಪ್ರಯೋಜನವನ್ನು ಪಡ್ಕೊಳ್ಬೋದು.
ನಂತರ ಬರೋದು ಉಳಿದಂತಹ ತಂಗಳ ಅನ್ನ. ಈ ತಂಗಳ ಅನ್ನವನ್ನು ಕೂಡ ಫರ್ಟಿಲೈಸರ್ ಆಗಿ ಬಳಸ್ಬೋದು. ಇದನ್ನು ಹೀಗೆ ಸೋದಿಸ್ಕೊಳ್ತಾ ಇದ್ದೀನಿ. ಹೀಗೆ ಸ್ವಲ್ಪ ನೀರು ಹಾಕಿ ಎಲ್ಲ ಸೋದಿಸ್ಕೊಳ್ತಾ ಇದ್ದೀನಿ. ಹೀಗೆ ಸೋದಿಸ್ಕೊಂಡಂತಹ ನೀರಿಗೆ ಇನ್ನೊಂದು ಅರ್ಧ ಲೀಟ್ರಷ್ಟು ನೀರನ್ನ, ವೈಟ್ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀರನ್ನು ಸೇರಿಸ್ಕೊಂಡು ಗಿಡಗಳಿಗೆ ಕೊಡೋಣ. ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಅದು ಗಿಡಗಳಿಗೆ ಶಕ್ತಿಯನ್ನು ತಂದುಕೊಡುತ್ತೆ ಬೆಳವಣಿಗೆಗೆ. ಹಾಗೆ ಪ್ರೋಟೀನ್ ಇರುತ್ತೆ, ಅದು ಕೂಡ ಜೀವಕೋಶಗಳ ಬೆಳವಣಿಗೆಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಕೊಬ್ಬು ಇರುತ್ತೆ ಅನ್ನದಲ್ಲಿ, ಅದು ಗಿಡಗಳಿಗೆ ಹೆಚ್ಚಿನ ಶಕ್ತಿಯನ್ನು ತಂದುಕೊಡುತ್ತೆ. ಒಂದು ಉತ್ತಮವಾದ ಗಿಡದ ಬೆಳವಣಿಗೆಗೆ ಏನೆಲ್ಲ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ ಅದೆಲ್ಲವೂ ಕೂಡ ಅನ್ನದಲ್ಲಿಯೂ ಕೂಡ ಇರುತ್ತೆ. ಹಾಗಾಗಿ ತಂಗಳನ್ನವನ್ನು ಕೂಡ ನಾವು ಬಿಸಾಕಬಾರ್ದು. ಗಿಡಗಳಿಗೆ ಈ ರೀತಿ ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಗಿಡದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡಬಹುದು. ನಂತರ ನಾನು ಬಳಸ್ತಾ ಇರೋದು ಹಾಲು ಯಾವುದೇ ಆಗಿದ್ರೂ ಪರವಾಗಿಲ್ಲ, ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಲಿನಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಕ್ಯಾಲ್ಶಿಯಂ ಅಧಿಕವಾಗಿರುತ್ತೆ. ಅದು ಗಿಡಗಳ ಬೆಳವಣಿಗೆಗೆ, 17 ರೀತಿಯ ಗಿಡಗಳ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳಲ್ಲಿ ಹಾಲು ಕೂಡ, ಕ್ಯಾಲ್ಶಿಯಂ ಕೂಡ ಒಂದು. ಹಾಗೆಯೇ ಇದು ಫಂಗಿಸೈಡ್ ಆಗಿ ಕೂಡ ಕೆಲಸ ಮಾಡುತ್ತೆ ಹಾಲು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಹಾಗೆ ರೋಸ್ ಪ್ಲ್ಯಾಂಟ್ಗಳಲ್ಲಿ ಬರುವಂತಹ ಕಪ್ಪು ಚುಕ್ಕೆ ರೋಗಗಳಿರ್ಬೋದು, ಫಂಗಸ್ಗಳಿರ್ಬೋದು, ಅಂತಹ ರೋಗಗಳಿಗೆ ಹಾಲನ್ನು ಸ್ಪ್ರೇ ಮಾಡೋದ್ರಿಂದ, ಈ ರೀತಿ ಗಿಡದ ಮೇಲೆ ಹಾಕೋದ್ರಿಂದ ಕೂಡ ಆ ಫಂಗಸ್ಗಳು ಕಡಿಮೆ ಆಗ್ತವೆ. ಫಂಗಿಸೈಡಾಗಿ ಕೆಲಸ ಮಾಡೋದ್ರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕೂಡ ಹಾಲು ಹೆಚ್ಚಿಸುತ್ತೆ. ಹಾಲಿನ ಯಾವುದೇ ಬಳಕೆ ಮಾಡಿರುವಂತಹ ವೇಸ್ಟ್ ಇರ್ಬೋದು ಅಥವಾ ಉಳಿದಂತಹ ಹಾಲಿರ್ಬೋದು, ಎಲ್ಲವನ್ನು ಕೂಡ ನಾವು ಗಿಡಗಳಿಗೆ ಬಳಸ್ಬೋದು. ಅಥವಾ ನಾವು ಪನ್ನೀರ್ ತೆಗೆದಾಗ ಬರುವಂತಹ ಲಿಕ್ವಿಡ್ ಇರ್ಬೋದು, ಅದನ್ನು ಕೂಡ ನಾವು ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಕೊಡಬಹುದು. ನಂತರ ನಾನು ತಗೊಳ್ತಾ ಇರೋದು ಹುಳಿ ಮಜ್ಜಿಗೆ. ಸುಮಾರು 5-6 ದಿನ ಟೈಮ್ ಆಗಿದೆ ಈ ಮಜ್ಜಿಗೆಗೆ. ಹುಳಿ ಮಜ್ಜಿಗೆ ಸಾವಯವ ಕೃಷಿಯಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದೇನು ಇವತ್ತು ಹೊಸದಾಗೇನು ಬಳಸೋದಲ್ಲ, ನಮ್ಮ ಹಿಂದಿನ ರೈತರು ಇದನ್ನು ತುಂಬ ಬಳಸ್ತಾಯಿದ್ರು. ಹುಳಿ ಮಜ್ಜಿಗೆಯನ್ನು ಒಂದು ಫಂಗಿಸೈಡ್ ಆಗಿ ಕೂಡ ನಾವು ಗಿಡಗಳಿಗೆ ಸ್ಪ್ರೇ ಮಾಡಿರೋ ಮೂಲಕ ಬಳಸ್ಬೋದು. ಹಾಗೆ ಹುಳಿ ಮಜ್ಜಿಗೆಯಲ್ಲಿ ಹಿಂಗನ್ನು ಮಿಕ್ಸ್ ಮಾಡಿ ವ್ಯವಸಾಯದಲ್ಲಿ ಬಳಸ್ತಾರೆ, ಬೆಲ್ಲವನ್ನು ಮಿಕ್ಸ್ ಮಾಡಿ ಕೂಡ ವ್ಯವಸಾಯದಲ್ಲಿ ಬಳಸ್ತಾರೆ. ಹಾಗಾಗಿ ನಮ್ಮ ಗಾರ್ಡನ್ ಗೆಳತಿಯರಿಗೂ ಕೂಡ ನಾವು ಈ ಹುಳಿ ಮಜ್ಜಿಗೆಯನ್ನು ಫರ್ಟಿಲೈಸರ್ ಆಗಿ ಬಳಸಬಹುದು. ಹಾಗಾಗಿ ಹುಳಿ ಮಜ್ಜಿಗೆಯನ್ನು ಕೂಡ ನಾವು ಗಿಡಗಳಿಗೆ ಆರಾಮಾಗಿ ಬಳಸ್ಬೋದು. ನಾನು ನಂತರ ತಗೊಂಡಿರೋದು ಆಲೂಗೆಡ್ಡೆಯ ಸಿಪ್ಪೆಯನ್ನು ನಾನು ಕತ್ತರಿಸಿ ತೊಗೊಂಡಿದ್ದೀನಿ. ನೀರಲ್ಲಿ ನೆನೆಸಿ ಇದನ್ನು ಇಟ್ಕೊಂಡಿದ್ದೀನಿ. ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಸಿಪ್ಪೆ ಸೋದಿಸಿದಂತಹ ನೀರಿಗೆ ನಾನು ಮತ್ತೆ ವೈಟ್ ವಾಟರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೀಗೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಆಲೂಗೆಡ್ಡೆಯಲ್ಲಿ ಹೇರಳವಾದಂತಹ ಪೊಟ್ಯಾಷಿಯಮ್ ಇರುತ್ತೆ. ಇದು ಕೂಡ ನಮ್ಮ ಕಿಚನಲ್ಲಿ ವಾರಕ್ಕೊಮ್ಮೆ ಆದರೂ 15 ಡೇಸ್ಗೊಮ್ಮೆ ಆದರೂ ನಮಗೆ ಬರ್ತಾ ಇರುತ್ತೆ. ಹಾಗಾಗಿ ಆಲೂಗೆಡ್ಡೆ ಸಿಪ್ಪೆಯನ್ನು ಕೂಡ ನಾವು ಬಿಸಾಕದೆ ಫರ್ಟಿಲೈಸರ್ ಆಗಿ ಬಳಸಬಹುದು. ಹೀಗೆ ಬಂದಂತಹ ಆಲೂಗೆಡ್ಡೆ ಸಿಪ್ಪೆಯನ್ನು ಕೂಡ ನಾವು ಬಿಸಾಕೋದೇನೂ ಅಗತ್ಯ ಇರಲ್ಲ. ಗಿಡದ ಬುಡದ ಮಣ್ಣನ್ನು ಹೀಗೆ ತೆಗೆದುಬಿಟ್ಟು ಮಣ್ಣಿನಲ್ಲಿ ಹಾಕಿ ಅದೇ ಮಣ್ಣನ್ನು ಮುಚ್ಚಿದ್ರೆ ಅದು ಪೊಟ್ಯಾಷಿಯಮ್ ರೀತಿ ನಮ್ಮ ಗಿಡಗಳ ಬುಡದಲ್ಲಿ ನಾವು ನೀರು ಹಾಕಿದಾಗ ಕರಗಿ ಇಲ್ಲೇ ಕೆಲಸ ಮಾಡುತ್ತೆ. ನಮಗೆ ಅದು ಫರ್ಟಿಲೈಸರ್ ಆಗಿ ಕೆಲಸ ಮಾಡಿ ನಮ್ಮ ಗಿಡಗಳನ್ನು ಆರೋಗ್ಯವಾಗಿ ಇಡುತ್ತೆ. ಹಾಗಾಗಿ ಈ ರೀತಿಯಲ್ಲೂ ಕೂಡ ಗಿಡಗಳಿಗೆ ನಾವು ಕೊಡಬಹುದು. ನಾನು ಈಗ ಬಳಸ್ತಾ ಇರೋದು ಟೀ ಪುಡಿಯನ್ನು ನಾನು ಆಲ್ರೆಡಿ ತೊಳೆದು ಸೋದಿಸಿ ಇಟ್ಕೊಂಡಿದ್ದೀನಿ. ಇದು ಒಳ್ಳೆ ನೀರು. ಟೀ ಪುಡಿಯನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡು ನಿಮಗೆ ತೋರ್ಸೋಕ್ಕಂತೇಳಿ ಮತ್ತೆ ಅದಕ್ಕೆ ಬಸ್ಕೊಂಡಿದ್ದೆ ಅಷ್ಟೇ. ಈ ನೀರನ್ನು ಕೂಡ ನಾವು ಗಿಡಗಳಿಗೆ ಆರಾಮಾಗಿ ಕೊಡ್ಬೋದು.
ಟೀ ಪುಡಿಯಲ್ಲಿ ಹೇರಳವಾದಂತಹ ನೈಟ್ರೋಜನ್ ಇದೆ, ಫಾಸ್ಫರಸ್ ಇದೆ, ಪೊಟ್ಯಾಷ್ ಇದೆ. ಅವೆಲ್ಲವೂ ಗಿಡಗಳ ಬೆಳವಣಿಗೆಗೆ ಒಂದು ರೀತಿಯಲ್ಲಿ ಅತ್ಯುತ್ತಮವಾದಂತಹ ಗೊಬ್ಬರಗಳು ಅಂತ ಹೇಳ್ಬೋದು. ಹಾಗಾಗಿ ನಾವು ಇವುಗಳನ್ನು ಕೂಡ, ಟೀ ಪುಡಿಯನ್ನು ಕೂಡ ಗಿಡಗಳ ಬೆಳವಣಿಗೆಯಲ್ಲಿ ಅಥವಾ ನಮ್ಮ ಗಾರ್ಡನ್ ಬೆಳೆಸೋ ವಿಚಾರದಲ್ಲಿ ನಾವು ಯಾವಾಗಲೂ ಬಳಸ್ಬೋದು. ಅಥವಾ ಟೀ ಪುಡಿಯನ್ನು ಈ ರೀತಿ ಒಣಗಿಸಿ ಬಿಸಿಲಿನಲ್ಲಿ ನಾವು ಟೀ ಮಾಡಿ ಬಂದಂತಹ ಟೀ ಪುಡಿಯನ್ನು ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಗಿಡಗಳಿಗೆ ನಾವು ನೇರವಾಗಿ ಮಣ್ಣಿನ ಜೊತೆ ಈ ರೀತಿ ಮಿಶ್ರಣ ಮಾಡಿ ಕೊಡ್ಬೋದು. ಹೀಗೆ ಕೊಡೋದ್ರಿಂದ ಮಣ್ಣಿನಲ್ಲಿ ನೈಟ್ರೋಜನ್ ಅಂಶ ಸಿಕ್ಕಿ ಗಿಡಗಳು ಒಳ್ಳೆಯ ಬೆಳವಣಿಗೆಯನ್ನು ಹೊಂದುತ್ತವೆ. ಕೊಟ್ಟು ಇದ್ರ ಮೇಲೆ ನೀರು ಹಾಕಿದ್ರೆ ಆಯಿತು. ಅದು ನೀಟಾಗಿ ನಿಧಾನವಾಗಿ ಕರಗಿ ನಮ್ಮ ಮಣ್ಣಿನಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಮಣ್ಣಿನಲ್ಲಿಯೂ ಕೂಡ ನಾವು ರಿಪಾಟ್ ಮಾಡೋಕ್ಕೂ ಮೊದಲೇ ಇಟ್ಟಿರ್ತೀವಲ್ಲ, ಹಳೆ ಪಾಟಿಂದ ತೆಗೆದ ಮಣ್ಣು, ಅದಕ್ಕೂ ಕೂಡ ಈ ರೀತಿ ಟೀ ಪುಡಿಯನ್ನು ನಾವು ಆ್ಯಡ್ ಮಾಡ್ಕೊಳ್ಬಹುದು. ಇದು ಕೂಡ ಏನು ವೇಸ್ಟ್ ಆಗಲ್ಲ, ಈಗೂ ಕೂಡ ಸೇರಿಸ್ಕೊಳ್ಬಹುದು. ಈಗ ನಾನು ತೋರಿಸ್ತಾ ಇರೋದು ಈರುಳ್ಳಿ ಸಿಪ್ಪೆಯನ್ನು ನಾನು ನೆನೆಸಿ ನೀರಿನಲ್ಲಿ ತೊಗೊಂಡಿದ್ದೀನಿ. ಇದರಲ್ಲೂ ಕೂಡ ಹೇರಳವಾದಂತಹ ಫೈಬರ್ ಇದೆ, ಆಂಟಿ ಆಕ್ಸಿಡೆಂಟ್ ಇದೆ, ಅಂದರೆ ಕ್ರಿಮಿಗಳನ್ನು ನಾಶ ಮಾಡೋದಕ್ಕೆ ಇದನ್ನು ನಾವು ಬಳಸ್ಬೋದು. ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು. ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಟೊಮೊಟೊ ಸಿಪ್ಪೆ ಎಲ್ಲವೂ ಇದೆ. ಇವೆಲ್ಲವೂ ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಮಗೆ ಸಿಗುತ್ತೆ. ನಾನಿವತ್ತು ಎಲ್ಲವನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ 1-2 ಗಿಡ ಅಥವಾ 4 ಗಿಡ ಇರೋವಂಥವ್ರು ಇವೆಲ್ಲ ದಿನ ನಮ್ಮ ಮನೆಯಲ್ಲಿ ಬರುವಂತಹ ಸಾಮಾನುಗಳೇ. ಇವುಗಳನ್ನ ಬಳಸಿ ಈ ರೀತಿ ಸ್ವಲ್ಪ ಮಟ್ಟದಲ್ಲೇ ಮಾಡಿ ನಿಮ್ಮ ಗಿಡಗಳಿಗೆ ಕೊಟ್ಕೊಳ್ಬಹುದು ಅನ್ನೋದಕ್ಕೋಸ್ಕರ ನಾನು ಇಷ್ಟು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಗಳನ್ನ ಬಳಸಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದರ ಜೊತೆ ಬಿಳಿ ನೀರನ್ನು ಸೇರಿಸಿ ಗಿಡಗಳಿಗೆ ಕೊಡ್ತಾಯಿದ್ದೀನಿ. ಈ ರೀತಿಯ ಶೋ ಪ್ಲ್ಯಾಂಟ್ಸ್ಗಳಿಗೂ ಕೂಡ ಈ ಫರ್ಟಿಲೈಸರ್ಗಳನ್ನ ಆರಾಮಾಗಿ ಕೊಡಬಹುದು. ನೈಟ್ರೋಜನ್ ಯಾವ ಗಿಡಕ್ಕೆ ಬೇಡ ಹೇಳಿ, ಎಲ್ಲ ಗಿಡಗಳಿಗೂ ಅವಶ್ಯಕತೆ ಇರುತ್ತೆ. ಶೋ ಪ್ಲ್ಯಾಂಟ್ಸ್ ಹೂ ಬಿಡುವ ಗಿಡಗಳಿರ್ಬೋದು, ದಾಸವಾಳ ಇರಬಹುದು, ಸೊಪ್ಪಿನ ಗಿಡ, ಗಣಿಗ್ಲೆ ಗಿಡ, ಮರುಗ, ಆಮೇಲೆ ನಾವು ಈಗ ತಾನೇ ಬೀಜಗಳನ್ನು ಹಾಕಿರ್ತೀವಲ್ಲ ಅಂತಹ ಪಾಟ್ಗೆ ನೋಡಿ, ಒಟ್ಟಾಕಿರುವಂತಹ ಗಿಡಗಳಿಗೆ ಎಲ್ಲದಕ್ಕೂ ಕೂಡ ನಾವು ಆರಾಮಾಗಿ ಈ ಫರ್ಟಿಲೈಸರ್ನ ಕೊಡ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಇದು ತರಕಾರಿ. ಈ ತರಕಾರಿ ಎಲ್ಲ ನೆನ್ನೆ ನಮ್ಮ ಮನೆಯಲ್ಲಿ ಬಂದಿರೋವಂಥದ್ದು. ಇದನ್ನು ನೆನ್ನೆಯಿಂದ ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ನೀವು ನೀರಲ್ಲಿ ಹಾಕಿ ಬೆಳಿಗ್ಗೆ ಇಟ್ಬಿಟ್ಟು ಸಾಯಂಕಾಲಕ್ಕಾದರೂ ಕೊಡಿ, ಏನು ತೊಂದರೆ ಇಲ್ಲ. ಒಬ್ಬೊಬ್ಬರಿಗೆ ಮನೆ ಒಳಗಡೆ ಇಟ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಆಮೇಲೆ ವಾಸನೆ ಬರುತ್ತೆ, ಆಮೇಲೆ ಸೊಳ್ಳೆ ಮುತ್ತುತ್ತೆ, ಈ ಥರ ಎಲ್ಲ ರೀಸನ್ಗಳಿರ್ತವೆ ಇವನ್ನೆಲ್ಲ ಇಟ್ಕೊಳ್ಳುವಾಗ. ಹಾಗಾಗಿ ನೀವು ಆ ಕ್ಷಣಕ್ಕೆ ಇಟ್ಕೊಂಡಿದ್ದು 1-2 ಗಂಟೆ ಇಟ್ಟಿದ್ದು ನಂತರ ಇದನ್ನು ಗಿಡಗಳಿಗೆ ಗೊಬ್ಬರ ಆಗಿ ಕೊಡಿ. ಅದು ಕೂಡ ಕೆಲಸ ಮಾಡುತ್ತೆ. ಇದ್ರ ಜೊತೆ ಮೆಣಸಿನ್ಕಾಯಿ ಏನಾದ್ರು ಬಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದು ಕೂಡ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ಹೀರೆಕಾಯಿ ಇದೆ, ಕ್ಯಾರೆಟ್ ಇದೆ, ಬೀನ್ಸ್ ಇದೆ, ಕರಿಬೇವಿನ ಸೊಪ್ಪಿನ ಕಡ್ಡಿಗಳಿದೆ, ಬೀಜಗಳಿದೆ. ಇಂಥವೇ ಬಳಸಿರೋದು. ಇವೆಲ್ಲ ನಮ್ಮ ಒಂದು ದಿನದಲ್ಲಿ ಬಳಕೆ ಆದಂತಹ ತರಕಾರಿ ವೇಸ್ಟ್ ಇದು. ಇದನ್ನು ಕೂಡ ಗಿಡಗಳಿಗೆ ಕೊಡ್ತಾಯಿದ್ದೀನಿ. ನೀರಿನ ಜೊತೆ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ತಾಯಿದ್ದೀನಿ. ನಾನು ಈ ತರಕಾರಿ ನೀರನ್ನ ನಮ್ಮ ಮನೆಯ ಸಕ್ಯುಲೆಂಟ್ಸ್ಗಳಿಗೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಕೆಮ್ಮು, ನೆಗಡಿ ಎಲ್ಲ ಆಗಿದೆ. ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ ಅನಿಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದರಲ್ಲೂ ಕೂಡ ಒಳ್ಳೆ ವಿಟಮಿನ್, ಪ್ರೋಟೀನ್ಸ್ ಎಲ್ಲವೂ ಅಧಿಕವಾಗಿ ಹೇರಳವಾಗಿ ಇರುತ್ತೆ. ನಮ್ಮ ಮನೆಯಲ್ಲಿ ಬಂದಂತಹ ತರಕಾರಿ ವೇಸ್ಟಿಂದನೂ ಕೂಡ ನಾವು ಫರ್ಟಿಲೈಸರ್ ಮಾಡಿ ಹೀಗೆ ಗಿಡಗಳಿಗೆ ಆರಾಮಾಗಿ ಕೊಡ್ಬೋದು. ಈ ರೀತಿ ಉಳಿದಂತಹ ಕಸವು ಕೂಡ ನಾವು ಹೀಗೆ ಗಿಡಗಳಿಗೆ ಕೊಡ್ಬೋದು. ಯಾಕೆ ಅಂದರೆ ಗಿಡ ಮೇಲ್ಗಡೆ ತಾಸಿ ಮೇಲೆ ಇರೋದ್ರಿಂದ, ಡೈರೆಕ್ಟ್ ಸನ್ಲೈಟಲ್ಲಿ ಇರೋದ್ರಿಂದ ಇದೇನು ಹುಳ ಆಗುವಂಥ ಚಾನ್ಸಸ್ ಇಲ್ಲ. ಇದು ಡ್ರೈ ಆಗುತ್ತೆ ಅಥವಾ ನಿಧಾನಕ್ಕೆ ಕರಗಿ ನಮಗೆ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಮುಂದಿನ ಇಂಗ್ರೀಡಿಯೆಂಟ್ ಬಾಳೆಹಣ್ಣಿನ ಸಿಪ್ಪೆ.
ಬಾಳೆಹಣ್ಣಿನ ಸಿಪ್ಪೆ ಇರ್ಬೋದು ಅಥವಾ ಹಾಳಾದಂತಹ ಬಾಳೆಹಣ್ಣಿನ ಚೂರುಗಳಿರ್ಬೋದು, ಇವುಗಳನ್ನು ಕೂಡ ಈಗ ನೀರಿನಲ್ಲಿ ಮಿಕ್ಸ್ ಮಾಡಿ ನಾವು ಗೊಬ್ಬರವಾಗಿ ಕೊಡಬಹುದು. ಬಂದಂತಹ ನೀರಿಗೆ ನಾನು ಇನ್ನೊಂದಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬಾಳೆಹಣ್ಣಿನಲ್ಲಿ ರಿಚ್ ಫೈಬರ್ ಇದೆ, ಫೋಲಿಕ್ ಆ್ಯಸಿಡ್ ಇದೆ, ಕ್ಯಾಲೋರೀಸ್ ಇದೆ, ಪ್ರೋಟೀನ್ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ B6 ಇದೆ, ಫ್ಯಾಟ್ ಇದೆ, ಮೆಗ್ನೀಷಿಯಮ್ ಇದೆ. ಹೀಗೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಬಾಳೆಹಣ್ಣು ಸಿಪ್ಪೆ ಹೊಂದಿರುತ್ತೆ. ಹಾಗಾಗಿ ಅದನ್ನು ಕೂಡ ನಮ್ಮ ಗಿಡಗಳಿಗೆ ಆರಾಮಾಗಿ ನಾವು ಲಿಕ್ವಿಡ್ ನೀರಿನ ಜೊತೆ ಬೆರೆಸಿ ಕೊಡಬಹುದು. ಅಂದರೆ ನಾವು ಬಳಸ್ತಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ಗಳು ಕೂಡ ನಾವು ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಪೂರೈಸೋದಕ್ಕೆ ಸಹಾಯ ಮಾಡುತ್ತೆ. ಬಾಳೆಹಣ್ಣಲ್ಲಿ ಇರುವಂತಹ ಮೆಗ್ನೀಷಿಯಮ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರ್ಬೋದು, ಇವೆಲ್ಲವೂ ಗಿಡದ ಬೆಳವಣಿಗೆಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡ್ತವೆ. ಈಗ ಗಿಡಗಳು ಬೆಳೆಯೋದಕ್ಕೆ ಆರಂಭಗೊಳ್ಳುವಂತಹ ದಿನಗಳು ಇನ್ನೇನೋ ಹತ್ರ ಬರ್ತಾ ಇದೆ. ನೋಡಿ, ದಾಸವಾಳಗಳೆಲ್ಲ ಚಿಗುರೋದಕ್ಕೆ ಇವಾಗಲೇ ಸ್ಟಾರ್ಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಗಿಡಗಳಿಗೆ ಆರೈಕೆಯನ್ನು ಮಾಡಿ ಗಿಡಗಳನ್ನು ಜೋಪಾನ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ಈಗ ತೋರಿಸ್ತಾ ಇರೋದು ದೋಸೆ ಹಿಟ್ಟಿಗೆ ರುಬ್ಬಿ ನಾವಿಟ್ಟಂತಹ ಪಾತ್ರೆಯ ಸುತ್ತ ಬರುವಂತಹ ದೋಸೆ ಹಿಟ್ಟು. ಇದನ್ನು ಈ ರೀತಿ ತೊಳೆದು ಅಥವಾ 1-2 ಸ್ಪೂನ್ ನಾವು ದೋಸೆ ಹಿಟ್ಟನ್ನೇ ನೀರಿಗೆ ಹಾಕಿ ಈ ರೀತಿ ಪಾತ್ರೆ ಎಲ್ಲ ತೊಳೆದು ಬಂದಂತಹ ನೀರಿಗೆ ನಾವು ಬಿಳಿ ನೀರನ್ನು ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಕೊಡಬಹುದು. ಇದರಲ್ಲಿ ಉದ್ದಿನಬೇಳೆ ಬಳಕೆ ಆಗಿರೋದ್ರಿಂದ ಹೇರಳವಾದಂತಹ ಕ್ಯಾಲ್ಶಿಯಂ, ಪ್ರೋಟೀನ್, ಫೈಬರ್ ಇದೆ. ಹಾಗೆ ಮೆಂತ್ಯವನ್ನು ಬಳಸಿದ್ದೀವಿ, ಅದರಲ್ಲೂ ಕೂಡ ಸೋಡಿಯಂ ಇದೆ, ಫ್ಯಾಟ್ ಇದೆ, ಕ್ಯಾಲ್ಶಿಯಂ ಇದೆ. ಅಕ್ಕಿ ಬಳಸಿರ್ತೀವಿ, ಕಾರ್ಬೋಹೈಡ್ರೇಟ್ ಇದೆ, ವಿಟಮಿನ್ B ಇದೆ, ಐರನ್ ಇದೆ. ಎಲ್ಲ ಇಂಗ್ರೀಡಿಯೆಂಟ್ಗಳು ಕೂಡ ಗಿಡದ ಬೆಳವಣಿಗೆಗೆ ಬೇಕಾದಂಥದ್ದೇ ಆಗಿರುತ್ತೆ. ಹಾಗಾಗಿ ಕೂಡ ನಾವು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟುಗಳನ್ನ ರುಬ್ಬಿದಂತಹ ಸಂದರ್ಭದಲ್ಲಿ ಆ ಹಿಟ್ಟುಗಳನ್ನು ನಾವು ಬಿಸಾಕದೆ ಗಿಡಗಳಿಗೆ ನಾವು ಆರಾಮಾಗಿ ಕೊಡಬಹುದು. ಮನೆಯಲ್ಲಿ ಬರುವಂತಹ ಯಾವುದೇ ತ್ಯಾಜ್ಯವು ಕೂಡ ವೇಸ್ಟ್ ಅಲ್ಲ. ಎಲ್ಲವನ್ನು ನಾವು ಎಲ್ಲ ರೀತಿಯ ಗಿಡಗಳಿಗೂ ಬಳಸ್ಬೋದು. ಅವೆಲ್ಲವೂ ಕೂಡ ಅತ್ಯುತ್ತಮವಾದಂತಹ ಆರೋಗ್ಯವಾದಂತಹ ಇಂಗ್ರೀಡಿಯೆಂಟ್ಗಳೇ ಆಗಿರ್ತವೆ. ಅವನ್ನೆಲ್ಲ ನಮ್ಮ ಮಾಮೂಲಿ ದಿನನಿತ್ಯದ ನೀರಿನಲ್ಲಿ ಸೇರಿಸಿ ಈ ರೀತಿ ಗಿಡಗಳಿಗೆ ನಾವು ಕೊಡಬಹುದು. ಇದುವರೆಗೂ ನಾನು ತೋರಿಸಿದಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಗಿಡಗಳ ಬೆಳವಣಿಗೆಯಲ್ಲಿ ತುಂಬ ಸಕಾರಾತ್ಮಕವಾದ ಫಲಿತಾಂಶವನ್ನು ಕೊಡ್ತವೆ. ಹಾಗಾಗಿ ಯಾರು ಕೂಡ ಮನೆಯಲ್ಲಿ ಈ ರೀತಿ ವೇಸ್ಟ್ಗಳು ಬಂದಾಗ ಅವನ್ನ ವೇಸ್ಟ್ ಅಂತ ಬಿಸಾಕದೆ ಕಸದಿಂದ ರಸ ಅಂತ ಹೇಳ್ತಾರಲ್ವ, ಅದು ಹಾಗೆ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಯಾರಿಗಾದರೂ ಇಷ್ಟ ಇರೋವಂಥವ್ರಿಗೆ, ಅದರ ಅನುಕೂಲ ಆಗುತ್ತೆ ಅನ್ನೋ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.